ಇದು ಒಂದು ಸಂದರ್ಭದಲ್ಲಿ ನೋಡ್ತಿದ್ರೆ ನಾವೆಲ್ಲ ನಾವು ನಾಚಿಕೆ ಪಟ್ಕೋಬೇಕು. ಆ ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದಿದೆ. ಇಲ್ಲಿ ತಡೆಗಾಡೆ ಕಟ್ಟಬೇಕಂತಕ್ಕಂಥದ್ದು ಭಾಳ ಮೊದಲಿಂದನೇ ಇದೆ. ಮೊನ್ನೆ ಏನೋ 50 ಲಕ್ಷ ರೂಪಾಯಿ ಗ್ರಾಂಟ್ ಕೂಡ ಆಗಿತ್ತು. ಬಟ್ ಇದು ಕೆರೆ ಚಿಕ್ಕದಿಲ್ಲ, ದೊಡ್ಡದಿದೆ ಕೆರೆ. ತಾವು ಕೂಡ ಬಂದಿದ್ದೀರಿ. ಸ್ವಲ್ಪ ಸಣ್ಣದಲ್ಲ ಕೆರೆ, ದೊಡ್ಡ ಕೆರೆ. ನಾವು ತಡೆಗಾಡೆ ಕಟ್ಟಿದ್ರು ಕೂಡ ಇದು ಸ್ವಲ್ಪ ಇಲ್ಲಿ ಸಾರ್ವಜನಿಕರು ಇದನ್ನು ಮಕ್ಕಳನ್ನ ಆ ಕಡೆ ಹೋಗ್ಲಾರಂಗೆ ಅವ್ರ ಮಕ್ಕಳನ್ನ ಅವ್ರು ಕಾಪಾಡ್ತಕ್ಕಂಥದ್ದು ಕೂಡ ಭಾಳ ಪ್ರಮುಖವಾಗಿ ಕಂಡು ಬರ್ತದೆ. ತಡೆಗಾಡನ್ನು ಕಟ್ತಕ್ಕಂಥದ್ದು ಮಾಡ್ತೀವಿ. ಅಲ್ಲಿ ಪಾಪ ಅಲ್ಲಿ ಅಂಗನವಾಡಿ ಟೀಚರ್ಗಳು ಕಳೆದ 20 ವರ್ಷದಿಂದ ಆ ಶಾಲೆ ನಡೀತಾ ಇದೆ. ಮಕ್ಕಳಿಗೆ ಆ ದಾರಿಯಲ್ಲಿ ಬಿಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವು ಕೂಡ ಕೇಳಿದ್ದೀರಿ. ಈಗ ಜಿಲ್ಲಾಡಳಿತ ನಾವಲ್ಲಿ ಇಲ್ಲಿ ಬಂದಿದ್ದೀವಿ. ತಡೆಗಾಡಿ ಕಟ್ತಕ್ಕಂಥ ವ್ಯವಸ್ಥೆ ಮುಂದೆನೂ ಮಾಡ್ತೀವಿ. ತಡೆಗಾಡಿಯನ್ನು ಕಟ್ಟ ತಕ್ಷಣ ಸೊಲ್ಯೂಷನ್ ಇಲ್ಲ. ನಾವು ಈವನ್ ಅಲ್ಲಿಂದ ನಾವು ಅಂಗನವಾಡಿ ಶಾಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಮಾಡಿದ್ರೂ ಕೂಡ ಇದಕ್ಕೆ ಸೊಲ್ಯೂಷನ್ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಕಾಪಾಡಬೇಕಾಗತ್ತೆ. ಸೊ ಸಾರ್ವಜನಿಕರ ಮನವಿ ಇದೆ. ಇಂಥ ಸಂದರ್ಭದಲ್ಲಿ ಯಾವಾಗ ಮಳೆ ಜಾಸ್ತಿ ಆಗುತ್ತೆ, ನೀರಿದೆ ಅಲ್ಲಿ, ಬೇರೆ ಕುಡಿಯೋ ನೀರು ಕಂಟಿನ್ಯೂಸ್ ವಾಟರ್ ಇದ್ದೇ ಇರ್ತದೆ. ನಮ್ಮ ಮಕ್ಕಳನ್ನ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ತಾವು ಸ್ವಲ್ಪ ಊರಿನ ಎಲ್ಲ ಯಜಮಾನರು, ಮುಖಂಡರುಗಳು, ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರು ದಯಮಾಡಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಂತ ತಮ್ಮ ಮುಖಾಂತರ ಹೇಳ್ತೀವಿ. ಒಂದು. ಎರಡನೇದು, ನಾನು ಇಲ್ಲೇ DC ಅವ್ರಿಗೆ ಹೇಳಿದ್ದೀನಿ, ಇದು ಸ್ಪೆಷಲ್ ಆಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರ ವತಿಯಿಂದ ನಾವು ಏನೇನೋ ರಿಲೀಫ್ ಕೊಡಲಿಕ್ಕೆ ಆಗುತ್ತಾ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಲೆಟರ್ ಬರೀಲಿಕ್ಕೆ ಕೇಳಿದ್ದೀನಿ. ನಾನೇ ಹೋಗಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಭೇಟಿಯಾಗಿ ಅವರಿಗೆ ಫ್ಯಾಮಿಲಿಗೆ ಏನನ್ನ ಸ್ಪೆಷಲ್ ಆಗಿ ಏನನ್ನ ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡಿಸ್ಲಿಕ್ಕೆ ಆಗುತ್ತೆ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ವೈಯಕ್ತಿಕ ಸಹಾಯಧನ ಏನೋ ಮಾಡಿದ್ರಂತೆ. ಅಲ್ಲ, ಹಂಗೆ ಫೈಂಡ್ ಮಾಡೋದು ಫಾಲ್ಟು ಭಾಳ ಈಸಿ ಇದೆ. ಬಟ್ ಪ್ರಾಕ್ಟಿಕಲಲ್ಲಿ ನೋಡಿದಾಗ ಆ ಥರ ಏನು ಇಂಥವ್ರಿಂದನೇ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ನಾವು ದೂರ ನಿಂತ್ಕೊಂಡಾಗ ವಿ ಫೆಲ್ಟ್. ಬಟ್ ಅದು ಹತ್ರ ಹೋದಾಗ ಇದೆ ನೆಗ್ಲಿಜೆನ್ಸಿ ಇದೆ ಅಂತ. ಅದ್ರಾಗೆ ಗ್ರಾಮ ಪಂಚಾಯತಿಂದ ಆಗಬೇಕಂತ ಇದೆ, ತಾಲೂಕು ಪಂಚಾಯತಿಂದ ಆಗಬೇಕು, MLA ಗ್ರ್ಯಾಂಟು ಆಗ್ಬೋದು, MLA ಗ್ರ್ಯಾಂಟು ಆಗ್ಬೋದಾಗಿತ್ತು. ಅದು ತಡೆಗಾಡಿ ಕೊಟ್ಟ ತಕ್ಷಣವೇ ಅದು ಸಮಸ್ಯೆ ಬಗೆಹರುತ್ತಂತ ನನಗೇನು ಕಾಣ್ತಾ ಇಲ್ಲ. ನಿಮಗೂ ಅದೇ ಥರ ಕಾಣ್ತಾ ಇದೆ. ಎಲ್ಲಿಂದನೂ ಹೋಗ್ಬೋದು, ಮಕ್ಕಳು ಇಳಿಬೋದು. ಯಾಕಂದ್ರೆ ಭಾಳ ದೊಡ್ಡದಿದೆ, ಲೆಂತೆ ಒಂದು 100 ಮೀಟ್ರ್ ಇದೆ. ಸೊ ಇದಕ್ಕೆ ಹೆಚ್ಚಿನ ಕಾಳಜಿ ಜನ ವಹಿಸಬೇಕು. ನಾವು ಮುಂದೆ ತಡೆಗಾಡಿ ಕಟ್ತಕ್ಕಂಥದ್ದು ಮಾಡ್ತೀವಿ ಅಂತ ತಮ್ಮ ಹತ್ರ ಹೇಳಕ್ಕೆ ಇಚ್ಛೆ ಬಯಸ್ತೀವಿ. ಕೊಟ್ಟಿದ್ದೀವಿ. ಅಲ್ಲ, ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಯಾಕಂದರೆ ಈ ಥರದ್ದು DC ನಮಗೆ ಗ್ರಾಂಟ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಕೇಳ್ತೀವಿ. ನಮ್ಮ ವೈಯಕ್ತಿಕವಾಗಿ ಫೌಂಡೇಶನಿಂದ ಸುಮಾರು 4 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನೋಡಿ, ನಾವು ಹುಟ್ಟಿದಲ್ಲಿಂದ ಬಂದಿದ್ದೀವಿ. ಒಂದೊಂದು ಊರಿನಲ್ಲಿ 150 ಕೆರೆಗಳಿದಾವೆ. ಪ್ರಮುಖವಾಗಿ ಎಲ್ಲಿ ಡೇಂಜರಸ್ ಇರುತ್ತೆ ನಾವು ಎಷ್ಟು ಸರಿ ಮೀಟಿಂಗ್ ಮಾಡಿ ಹೇಳಿದ್ದೀವಿ, ತಮಗೆ ಗುರ್ತಿದೆ. ಈ ಕೆರೆ ಸಣ್ಣದು ಕೂಡ ಅಲ್ಲ, ಇದು ಭಾಳ ದೊಡ್ಡ ಕೆರೆ ಇದೆ. ಇದಕ್ಕೆ ದೊಡ್ಡ ಪ್ರಮಾಣವಾಗಿ ನಾವು ಏನು ಸಹಾಯ ಮಾಡಿದ್ರು ಕೂಡ ಸಾರ್ವಜನಿಕರು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕನ್ನೋದು ನಂದು ಆದ್ಯ ಇದೆ. ಆಮೇಲೆ ಎರಡನೇದು, ಎಲ್ಲ ಜಿಲ್ಲಾಡಳಿತ ಎಲ್ಲ ಆಫೀಸರ್ಸ್ಗಳು ಬಂದಿದ್ದೀವಿ. ಮುಂಜಾಗ್ರತಾ ಕ್ರಮನೂ ತೊಗೊಳ್ತೀವಿ. ಎಲ್ಲೆಲ್ಲಿ ಈ ಥರ ಕೆರೆ ಭಾಳ ಹತ್ತಿರಕ್ಕಿದೆ ಊರಿಗೆ, ಅವ್ರ ಬಗ್ಗೆ ನಾವು ಜನಕ್ಕೆ ಅವೇರ್ನೆಸ್ ಕೂಡ ಕೊಡ್ತೀವಿ. ಆ ತಡೆಗಾಡಿ ಕಟ್ಟತಕ್ಕ ನಿರ್ಮಾಣಕ್ಕೆ ಇವಾಗ ಆಲ್ರೆಡಿ ಮಳೆ ಇದೆ. ಸ್ವಲ್ಪ ನಮ್ಮ ಜಿಲ್ಲಾಡಳಿತದಿಂದ ಏನಾಗಬೇಕು ಅಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿಕೆ ಬಯಸ್ತೀವಿ. ಸರ್, HK ಪಾಟೀಲ್ ಅವರೊಂದು ಪತ್ರ ಬರೆದಿದ್ದಾರೆ. ಸರ್ಕಾರಕ್ಕೆ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಳಷ್ಟು ಇನ್ನೂ SITಗಳಾಗಿದ್ದಾವೆ. ಬಟ್ ಎಲ್ಲ ತನಿಖೆ ಆಗ್ತಾ ಇಲ್ಲ. ಇದರಿಂದ ದೊಡ್ಡ ಮಟ್ಟದ ಬೊಕ್ಕಸಕ್ಕೆ ಹಾನಿ ಆಗ್ತಾ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒಂದು HK ಪಾಟೀಲ್ ಅವರನ್ನು ಸರ್ಕಾರಕ್ಕೆ ಪತ್ರ. ನನಗೆ ಮಾಹಿತಿ ಇಲ್ಲ. ಯಾಕಂದರೆ SIT ಆಗಿದೆ, ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ, CBI ಆಗಿದೆ, FEMA ಆಗಿದೆ, FERA ಆಗಿದೆ. ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಇದು ಜೊತೆಗೆ ಸುಪ್ರೀಂ ಕೋರ್ಟಿನ CEC ಕಮಿಟಿ ಕೂಡ ಬಂದೆಲ್ಲ ಮಾಡೋಗಿದೆ. ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ. ಯಾಕಂದರೆ HK ಪಾಟೀಲ್ ಸಾಹೇಬರು ಅವ್ರಿಗಿರ್ತಕ್ಕಂಥ ನಾಲೆಜು ನಿಮಗೆ ಗೊತ್ತಿದೆ. ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನೂ ಜಾಸ್ತಿ ಯಾರಿಗೆ ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರೆದಿರ್ತಂತ ನಾನು ಭಾವಿಸ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಅದೇ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರ್ತಕ್ಕಂಥ ನಿಮಗೆಲ್ಲ ಮಾಹಿತಿನೇ ಇದೆ. ನಮ್ಗಿಂತ ಚೆನ್ನಾಗಿ ನಿಮಗೆ ಮಾಹಿತಿ ಇದೆ. ಇಡೀ ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ ರೀ. ಅಲ್ಲಿ ಏನಾಗಿದೆ, ಗ್ರಾಮೀಣ ಲೆವೆಲ್ನಲ್ಲಿ ಮೈನಾರಿಟೀಸ್ ಕಮ್ಮಿ ಇರ್ತಾರೆ, ಅದನ್ನ ಶಿಫ್ಟ್ ಮಾಡಿ ಅರ್ಬನ್ ಏರಿಯಾದಲ್ಲಿ ಕೊಡ್ತಕ್ಕಂಥದ್ದು. ಸೊ ಓವರಾಲ್ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಇರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತನಾಡ್ತಾ ಅವಶ್ಯಕತೆ ನಾನು ಭಾವಿಸ್ತಾ ಇದ್ದೀನಿ. ಅದೇ ಹೇಳ್ತಿರೋದಲ್ರಿ, ಈಗ ಯಾರು ಓಲೈಕೆ ರಾಜಕಾರಣ ಮಾಡ್ತಾರೆ ಯಾರೆಲ್ಲ ಅಂಬೋದೆಲ್ಲ ಗುರ್ತಿದೆಯಲ್ಲ. ಈಗ ಸದ್ಯಕ್ಕೆ ಆ ವಿಷಯದಲ್ಲಿ ಇನ್ನೊಂದ್ಸಲ ಆರಾಮಾಗಿ ಮಾತಾಡೋಣಂತೆ. ಈಗ ಬಂದಿರತಕ್ಕಂಥ ವಿಷಯಕ್ಕೆ ನಾನು ಸೂಕ್ತವಾಗಿ ಇಷ್ಟೇ ಸೀಮಿತವಾಗಿ ಮಾತಾಡ್ತೀನಿ. ಇದು ಒಂದು ಸಂದರ್ಭದಲ್ಲಿ ನೋಡ್ತಿದ್ರೆ ನಾವೆಲ್ಲ ನಾವು ನಾಚಿಕೆ ಪಟ್ಕೋಬೇಕು. ಆ ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದಿದೆ.
ಇಲ್ಲಿ ತಡೆಗಾಡೆ ಕಟ್ಟಬೇಕಂತಕ್ಕಂಥದ್ದು ಭಾಳ ಮೊದಲಿಂದನೇ ಇದೆ. ಮೊನ್ನೆ ಏನೋ 50 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೂಡ ಆಗಿತ್ತು. ಬಟ್ ಇದು ಕೆರೆ ಚಿಕ್ಕದಿಲ್ಲ, ದೊಡ್ಡದಿದೆ ಕೆರೆ. ತಾವು ಕೂಡ ಬಂದಿದ್ದೀರಿ. ಸ್ವಲ್ಪ ಸಣ್ಣದಲ್ಲ ಕೆರೆ, ದೊಡ್ಡ ಕೆರೆ. ನಾವು ತಡೆಗಾಡೆ ಕಟ್ಟಿದ್ರು ಕೂಡ ಇದು ಸ್ವಲ್ಪ ಇಲ್ಲಿ ಸಾರ್ವಜನಿಕರು ಇದನ್ನು ಮಕ್ಕಳನ್ನ ಆ ಕಡೆ ಹೋಗ್ಲಾರಂಗೆ ಅವ್ರ ಮಕ್ಕಳನ್ನ ಅವ್ರು ಕಾಪಾಡ್ತಕ್ಕಂಥದ್ದು ಕೂಡ ಭಾಳ ಪ್ರಮುಖವಾಗಿ ಕಂಡು ಬರ್ತದೆ. ತಡೆಗಾಡನ್ನು ಕಟ್ತಕ್ಕಂಥದ್ದು ಮಾಡ್ತೀವಿ. ಅಲ್ಲಿ ಪಾಪ ಅಲ್ಲಿ ಅಂಗನವಾಡಿ ಟೀಚರ್ಗಳು ಕಳೆದ 20 ವರ್ಷದಿಂದ ಆ ಶಾಲೆ ನಡೀತಾ ಇದೆ. ಮಕ್ಕಳಿಗೆ ಆ ದಾರಿಯಲ್ಲಿ ಬಿಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವು ಕೂಡ ಕೇಳಿದ್ದೀರಿ. ಈಗ ಜಿಲ್ಲಾಡಳಿತ ನಾವಲ್ಲಿ ಬಂದಿದ್ದೀವಿ. ತಡೆಗಾಡಿ ಕಟ್ತಕ್ಕಂಥ ವ್ಯವಸ್ಥೆ ಮುಂದೆನೂ ಮಾಡ್ತೀವಿ. ತಡೆಗಾಡಿಯನ್ನು ಕಟ್ಟ ತಕ್ಷಣ ಸೊಲ್ಯೂಷನ್ ಇಲ್ಲ. ನಾವು ಈವನ್ ಅಲ್ಲಿಂದ ನಾವು ಅಂಗನವಾಡಿ ಶಾಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಮಾಡಿದ್ರೂ ಕೂಡ ಇದಕ್ಕೆ ಸೊಲ್ಯೂಷನ್ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಕಾಪಾಡಬೇಕಾಗತ್ತೆ. ಸೊ ಸಾರ್ವಜನಿಕರ ಮನವಿ ಇದೆ, ಇಂಥ ಸಂದರ್ಭದಲ್ಲಿ ಯಾವಾಗ ಮಳೆ ಜಾಸ್ತಿ ಆಗುತ್ತೆ, ನೀರಿದೆ ಅಲ್ಲಿ, ಬೇರೆ ಕುಡಿಯೋ ನೀರು ಕಂಟಿನ್ಯೂಸ್ ವಾಟರ್ ಇದ್ದೇ ಇರ್ತದೆ. ನಮ್ಮ ಮಕ್ಕಳನ್ನ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ತಾವು ಸ್ವಲ್ಪ ಊರಿನ ಎಲ್ಲ ಯಜಮಾನರು, ಮುಖಂಡರುಗಳು, ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರು ದಯಮಾಡಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಂತ ತಮ್ಮ ಮುಖಾಂತರ ಹೇಳ್ತೀವಿ. ಒಂದು ಎರಡನೇದು, ನಾನು ಇಲ್ಲೇ DC ಅವ್ರಿಗೆ ಹೇಳಿದ್ದೀನಿ, ಇದು ಸ್ಪೆಷಲ್ ಆಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರ ವತಿಯಿಂದ ನಾವು ಏನೇನೋ ರಿಲೀಫ್ ಕೊಡ್ಲಿಕ್ಕೆ ಆಗುತ್ತಾ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಲೆಟರ್ ಬರೀಲಿಕ್ಕೆ ಹೇಳಿದ್ದೀನಿ. ನಾನೇ ಹೋಗಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಭೇಟಿಯಾಗಿ ಅವರಿಗೆ ಫ್ಯಾಮಿಲಿಗೆ ಏನೇನ ಸ್ಪೆಷಲ್ ಆಗಿ ಏನೇನ ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡಿಸ್ಲಿಕ್ಕೆ ಆಗುತ್ತೆ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ವೈಯಕ್ತಿಕ ಸಹಾಯಧನ ಏನೋ ಮಾಡಿದ್ರಂತೆ. ಅಲ್ಲ, ಹಂಗೆ ಫೈಂಡ್ ಮಾಡೋದು ಫಾಲ್ಟು ಭಾಳ ಈಸಿ ಇದೆ. ಬಟ್ ಪ್ರಾಕ್ಟಿಕಲಲ್ಲಿ ನೋಡಿದಾಗ ಆ ಥರ ಏನು ಇಂಥವ್ರಿಂದನೇ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ನಾವು ದೂರ ನಿಂತ್ಕೊಂಡಾಗ ವಿ ಫೆಲ್ಟ್, ಬಟ್ ಅದು ಹತ್ರ ಹೋದಾಗ ಇದೆ ನೆಗ್ಲಿಜೆನ್ಸ್ ಇದೆ ಅಂತ. ಅದ್ರಾಗೆ ಗ್ರಾಮ ಪಂಚಾಯತಿಂದ ಆಗಬೇಕಂತ ಇದೆ, ತಾಲೂಕು ಪಂಚಾಯತಿಂದ ಆಗಬೇಕು, MLA ಗ್ರ್ಯಾಂಟು ಆಗ್ಬೋದು, MLA ಗ್ರ್ಯಾಂಟು ಆಗ್ಬೋದಾಗಿತ್ತು. ಅದು ತಡೆಗಾಡಿ ಕೊಟ್ಟ ತಕ್ಷಣವೇ ಅದು ಸಮಸ್ಯೆ ಬಗೆಯಿರುತ್ತಂತ ನನಗೇನು ಕಾಣ್ತಾ ಇಲ್ಲ. ನಿಮಗೂ ಅದೇ ಥರ ಕಾಣ್ತಾ ಇದೆ. ಎಲ್ಲಿಂದನೂ ಹೋಗ್ಬೋದು, ಮಕ್ಕಳು ಇಳಿಬೋದು, ಯಾಕಂದ್ರೆ ಭಾಳ ದೊಡ್ಡದಿದೆ, ಲೆಂತೆ ಒಂದು 100 ಮೀಟ್ರ್ ಇದೆ. ಸೊ ಇದಕ್ಕೆ ಹೆಚ್ಚಿನ ಕಾಳಜಿ ಜನ ವಹಿಸಬೇಕು. ನಾವು ಮುಂದೆ ತಡೆಗಾಡಿ ಕಟ್ತಕ್ಕಂಥದ್ದು ಮಾಡ್ತೀವಿ ಅಂತ ತಮ್ಮ ಹತ್ರ ಹೇಳಕ್ಕೆ ಇಚ್ಛೆ ಬಯಸ್ತೀವಿ. ವೈಯಕ್ತಿಕ ಸಹಾಯಧನ ಏನೋ ಕೊಟ್ಟಿದ್ದೀವಿ. ಅಲ್ಲ, ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಯಾಕಂದರೆ ಈ ಥರದ್ದು DCಯಲ್ಲಿ ನಮಗೆ ಗ್ರಾಂಟ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗೆ ಕೇಳ್ತೀವಿ. ನಮ್ಮ ವೈಯಕ್ತಿಕವಾಗಿ ಫೌಂಡೇಶನಿಂದ ಸುಮಾರು 4 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲ ಸರ್, ಈಗ ತಡೆಗೋಡೆ ಪ್ರಶ್ನೆ ಯಾಕಂದ್ರೆ ಇದೊಂದೇ ಕೆರೆ ಅಲ್ಲ, ಈ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಇದ್ದಂಥ ಕೆರೆಗಳ ನೋಡಿ, ಪರಿಸ್ಥಿತಿ ಇದೆ ಸರ್. ನಾವು ಹುಟ್ಟಿದಲ್ಲಿಂದ ಬಂದಿದ್ದೀವಿ. ಒಂದೊಂದು ಊರಿನಲ್ಲಿ 150 ಕೆರೆಗಳಿದಾವೆ. ಪ್ರಮುಖವಾಗಿ ಎಲ್ಲಿ ಡೇಂಜರ್ಸ್ ಇರುತ್ತೆ, ನಾವು ಎಷ್ಟು ಸರಿ ಮೀಟಿಂಗ್ ಮಾಡಿ ಹೇಳಿದ್ದೀವಿ, ತಮಗೆ ಗುರ್ತಿದೆ. ಈ ಕೆರೆ ಸಣ್ಣದು ಕೂಡ ಅಲ್ಲ, ಇದು ಭಾಳ ದೊಡ್ಡ ಕೆರೆ ಇದೆ. ಇದಕ್ಕೆ ದೊಡ್ಡ ಪ್ರಮಾಣವಾಗಿ ನಾವು ಏನು ಸಹಾಯ ಮಾಡಿದ್ರು ಕೂಡ ಸಾರ್ವಜನಿಕರು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕನ್ನೋದು ನಂದು ಆದ್ಯ ಇದೆ. ಆಮೇಲೆ ಎರಡನೇದು, ಎಲ್ಲ ಜಿಲ್ಲಾಡಳಿತ ಎಲ್ಲ ಆಫೀಸರ್ಸ್ಗಳು ಬಂದಿದ್ದೀವಿ, ಮುಂಜಾಗ್ರತಾ ಕ್ರಮನೂ ತೊಗೊಳ್ತೀವಿ. ಎಲ್ಲೆಲ್ಲಿ ಈ ಥರ ಕೆರೆ ಭಾಳ ಹತ್ತಿರಕ್ಕಿದೆ ಊರಿಗೆ, ಅವ್ರ ಬಗ್ಗೆ ನಾವು ಜನಕ್ಕೆ ಅವೇರ್ನೆಸ್ ಕೂಡ ಕೊಡ್ತೀವಿ. ಆ ತಡೆಗಾಡಿ ಕಟ್ಟತಕ್ಕ ನಿರ್ಮಾಣಕ್ಕೆ ಇವಾಗ ಆಲ್ರೆಡಿ ಮಳೆ ಇದೆ, ಸ್ವಲ್ಪ ನಮ್ಮ ಜಿಲ್ಲಾಡಳಿತದಿಂದ ಏನಾಗಬೇಕು ಅಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿಕೆ ಇಚ್ಛೆ ಬಯಸ್ತೀವಿ. ಸರ್, HK ಪಾಟೀಲ್ ಅವರೊಂದು ಪತ್ರ ಬರೆದರು. ಸರ್ಕಾರಕ್ಕೆ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಳಷ್ಟು ಇನ್ನೂ SITಗಳಾಗಿದ್ದಾವೆ, ಬಟ್ ಎಲ್ಲ ತನಿಖೆ ಆಗ್ತಾ ಇಲ್ಲ. ಇದರಿಂದ ದೊಡ್ಡ ಮಟ್ಟದ ಬೊಕ್ಕಸಕ್ಕೆ ಹಾನಿ ಆಗ್ತದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒಂದು HK ಪಾಟೀಲ್ ಅವರೊಂದು ಸರ್ಕಾರಕ್ಕೆ ಪತ್ರ. ನನಗೆ ಮಾಹಿತಿ ಇಲ್ಲ, ಯಾಕಂದರೆ SIT ಆಗಿದೆ, ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ, CBI ಆಗಿದೆ, FEMA ಆಗಿದೆ, FERA ಆಗಿದೆ. ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಇದು ಜೊತೆಗೆ ಸುಪ್ರೀಂ ಕೋರ್ಟಿನ CEC ಕಮಿಟಿ ಕೂಡ ಬಂದೆಲ್ಲ ಮಾಡೋಗಿದೆ. ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ. ಯಾಕಂದರೆ HK ಪಾಟೀಲ್ ಸಾಹೇಬರು ಅವ್ರಿಗಿರ್ತಕ್ಕಂಥ ನಾಲೆಜು ನಿಮಗೆ ಗೊತ್ತಿದೆ. ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ, ಅದಕ್ಕೆ ಇನ್ನೂ ಜಾಸ್ತಿ ಯಾರಿಗೆ ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರೆದಿರ್ತಂತ ನಾನು ಭಾವಿಸ್ತಾ ಇದ್ದೇನೆ. ಈಗ ಅಲ್ಪಸಂಖ್ಯಾತರ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಅದೇ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರ್ತಕ್ಕಂಥ ನಿಮಗೆಲ್ಲ ಮಾಹಿತಿನೇ ಇದೆ. ನಮ್ಗಿಂತ ಚೆನ್ನಾಗಿ ನಿಮಗೆ ಮಾಹಿತಿ ಇದೆ. ಇಡೀ ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ ರೀ. ಅಲ್ಲಿ ಏನಾಗಿದೆ, ಗ್ರಾಮೀಣ ಲೆವೆಲ್ನಲ್ಲಿ ಮೈನಾರಿಟೀಸ್ ಕಮ್ಮಿ ಇರ್ತಾರೆ, ಅದನ್ನ ಶಿಫ್ಟ್ ಮಾಡಿ ಅರ್ಬನ್ ಏರಿಯಾದಲ್ಲಿ ಕೊಡ್ತಕ್ಕಂಥದ್ದು. ಸೊ ಓವರಾಲ್ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಇರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತನಾಡ್ತಾ ಅವಶ್ಯಕತೆ ನಾನು ಭಾವಿಸ್ತಾ ಇದ್ದೀನಿ. ಅಲ್ಪಸಂಖ್ಯಾತರ ಓಲೈಕೆ ಜಾಸ್ತಿ ಮಾಡ್ತಾರೆ, ಓಲೈಕೆ ರಾಜಕಾರಣ ಅದೇ ಹೇಳ್ತಿರೋದಲ್ರಿ. ಈಗ ಯಾರು ಓಲೈಕೆ ರಾಜಕಾರಣ ಮಾಡ್ತಾರೆ, ಯಾರೆಲ್ಲ ಅಂಬೋದೆಲ್ಲ ಗುರ್ತಿದೆಯಲ್ಲ. ಈಗ ಸದ್ಯಕ್ಕೆ ಆ ವಿಷಯದಲ್ಲಿ ಇನ್ನೊಂದ್ಸಲ ಆರಾಮಾಗಿ ಮಾತಾಡೋಣಂತೆ. ಈಗ ಬಂದಿರತಕ್ಕಂಥ ವಿಷಯಕ್ಕೆ ನಾನು ಸೂಕ್ತವಾಗಿ ಇಷ್ಟೇ ಸೀಮಿತವಾಗಿ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.